ಅಂಕಲ್ ಥ್ಯಾಂಕ್ ಯು ಮಾ ತಗೊಳ್ಳಿ ಅಂಕಲ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ನಂದು. ಸಿಂಗ್ Thank you. ನಿಮ್ ಮಗ ಬಹಳ ಚೂಟಿಯಾಗಿದಾನ. ತಗೊಳ್ಳೋ. ನೀ ದೊಡ್ಡವನಾದ್ಮೇಲೆ ಏನಾಗ್ತೀಯೋ? ನಾನಾ ಮುತ್ಕಾಡ್ತೀನಿ ಅಷ್ಟೇ. ಹಾ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಒಂದ್ ಕಡೆ ಸಕ್ಕರೆ ಗುಡ್ಡೆ ಇರುತ್ತೆ, ಅಲ್ಲಿಗೆ ಲೈನಾಗಿ ಬಂದು ಒಂದೊಂದಿರುವೆ ಸಕ್ಕರೆ ತಗೊಂಡೋಗತ್ತೆ. ಆದ್ರೆ ಒಂದಿರುವೆ ಮಾತ್ರ ಅದನ್ನ ನೋಡಿ ಹಾಗೆ ಹೋಗುತ್ತೆ, ಯಾಕೆ? ಗೊತ್ತಿಲ್ಲಪ್ಪ. ನೀವು? ಗೊತ್ತಿಲ್ಲ, ನೀನೇ ಹೇಳಪ್ಪ. ಯಾಕಂದ್ರೆ ಅದಕ್ಕೆ ನಮ್ ಡ್ಯಾಡಿ ತರ ಶುಗರ್ ಕಂಪ್ಲೇಂಟ್. ಈಗ ನಾವೊಂದು ಪ್ರಶ್ನೆ ಕೇಳ್ತೇನೆ. ನಾವು ಸಂತೋಷವಾಗಿರ್ಬೇಕಾದ್ರೆ ನಮಗ್ ಮುಖ್ಯವಾಗಬೇಕಾದ್ದು ಏನು? ಇನ್ನೇನು? ಊಟ. ನಿನ್ನಂಗೆ ಊಟ ಮಾಡ್ತಾ ಇದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಹಾ, ಆರೋಗ್ಯ. ಪ್ರಯೋಜನ ಏನು? ಆಯ್ಸ ಇಲ್ದೇ ಇದ್ರೆ ಸರಿ, ಆಯುಷ್ ಮುಖ್ಯ. ಆಂಟಿ, ಬರೀ ಆಯ್ಸಿದ್ರೆ ಏನ್ ಲಾಭ? ಲೈಫ್ ಲೀಡ್ ಮಾಡಕ್ ಹಣನೇ ಇಲ್ದಿದ್ರೆ? ಓಕೆ, ಹಣ ಮುಖ್ಯ. ಮಮ್ಮಿ, ಬರೀ ಹಣ ಇದ್ರೆ ಏನ್ ಪ್ರಯೋಜನ? ಅದನ್ನ ಯಾವಾಗ ಹೆಂಗೆ ಖರ್ಚು ಮಾಡ್ಬೇಕನ್ನೋ ಬುದ್ಧಿನೇ ಇಲ್ದಿದ್ರೆ? ಹಾಗಾದ್ರೆ ವಿದ್ಯೆ, ಎಜುಕೇಶನ್. ಅಂಕಲ್, ವಿದ್ಯೆ ಇರೋ ಎಷ್ಟೋ ಜನ ಕೊಲೆಗಾರರಾಗಿದ್ದಾರೆ, ಕಳ್ಳರಾಗಿದ್ದಾರೆ. ಮತ್ತೆ ಪ್ರೀತಿನ? ಹಾಗಿದ್ರೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಯಾಕೆ ಏ, ಸತ್ರು? ಅತಿ ಬುದ್ಧಿವಂತಿಕೆ ಮಾಡಬೇಡ, ಗೊತ್ತಿದ್ರೆ ಹೇಳು ಅಷ್ಟೇ. ಓಕೆ ಓಕೆ, ರಿಲ್ಯಾಕ್ಸ್ ರೆಡಿ. ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಬದುಕಿದಾಗ ಸಿಕ್ಕಲ್ಲ, ಸತ್ ಮೇಲೆ ಸಿಗೋದು. ಸತ್ತಾಗ ಸಿಗೋದು ನೆಮ್ಮದಿ ಅಲ್ಲ, ಬಿಡುಗಡೆ. ನಾವು ಹುಟ್ಟು ಬಂದಿದ್ದು ಸಾಧಿಸಕ್ಕೆ ಹೊರತು ಬಿಡುಗಡೆ ಹೊಂದಕ್ಕಲ್ಲ. ನಮಗೆ ಅಂತ ಒಂದು ಗುರಿ ಇರುತ್ತೆ, ಅದನ್ನ ಸಾಧಿಸ್ಬೇಕು. ಅದಕ್ಕೋಸ್ಕರನಾದ್ರೂ ನಾವು ಬದುಕಬೇಕು. ರಾಮ್, ನಿಮ್ಗೊಂದು ವಿಷಯ ಗೊತ್ತಾ? ಮನುಷ್ಯ ಸತ್ರೆ ದೀಪ ಹಚ್ತಾರೆ, ಹುಟ್ಟಿದ ದಿನ ದೀಪ ಆರಿಸ್ತಾರೆ. ಆದ್ರೆ ನನ್ನ ಜೀವನದಲ್ಲಿ ಹುಟ್ಟಿದ್ದೇನೆ ದೀಪ ಯಾವತ್ತೂ ಆರೋಯ್ತು. ಜೀವನ ಅಂದಮೇಲೆ ಬಿರುಗಾಳಿ ಬೀಸುತ್ತೆ, ಅದರಿಂದ ದೀಪ ಆರೋಗ್ಬೋದು. ಹಾಗಂತ ಮಿಕ್ಕಿದ ಜೀವನ ಕತ್ತಲು ಕಳೆಯೋದು ಬುದ್ಧಿವಂತಿಕೆ ಅಲ್ಲ. ಮತ್ತೆ ದೀಪನ ಹೊತ್ತಿಸಿ ಬಾಳನ್ನ ಬೆಳಗಿಸ್ಕೋಬೇಕು. ದೀಪ ಹೊತ್ಸೋರಲ್ಲಿ ಭಕ್ತರು ಇರ್ತಾರೆ, ಪೂಜಾರಿಗಳು ಇರ್ತಾರೆ. ಅವ್ರನ್ನೆಲ್ಲ ಕೈ ಹಿಡಿಯೋದು ಬುದ್ಧಿವಂತಿಕೆನಾ? ನಾ ಹೇಳಿದ್ದು ಪೂಜಾರಿನೂ ಅಲ್ಲ, ಭಕ್ತರನ್ನೂ ಅಲ್ಲ. ದೀಪ ಉರಿಯೋದಕ್ಕೆ ಕೊನೆವರೆಗೂ ಸಹಾಯ ಮಾಡೋ ಎಣ್ಣೆ ಅನ್ನೋ ಸಂಗಾತಿನ. ನನ್ನ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅನುಕಂಪನ ಅಥವಾ ಅಭಿಮಾನನ? ಎರಡೂ ಅಲ್ಲ, ಅನುರಾಗ. ಇದೇ ಮಾತನ್ನು ಒಂದು ಹುಡುಗಿಗೆ ಹೇಳಿದ್ರೆ ಅವಳು ಸಂತೋಷವಾಗಿ ಒಪ್ಕೋತಿದ್ಲು. ಆದ್ರೆ ನಾನೊಂದು ಹೆಂಗಸು. ನಾ ಹೇಳಿದ್ದು ಹೆಂಗಸ್ಗೂ ಅಲ್ಲ, ಹುಡುಗಿಗೂ ಅಲ್ಲ. ನಾ ಇಷ್ಟಪಟ್ಟಿರೋದು ಯಾಕೆ? ಎನಿವೆ, ಹ್ಯಾಪಿ ಬರ್ತ್ಡೇ ಟು ಯು. ತಗೊಳ್ಳಿ, ಎ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ. ಕಡಲ ಕಡಲ ಕಂಕಡಲ ಮುಗಿಲ ಮುಗಿಲ ಮರ ಮುಗಿಲ. ಎಷ್ಟು ದಿನ ಆಗುತ್ತೆ ಬರಕ್ಕೆ? ಇನ್ನೊಂದು 8 ದಿನ ಆಗುತ್ತೆ. ನಾ ಹೇಳಿದೆ ಅವರಿಗೆ, ನಾ ಹೋಗಲ್ಲ, ಬ್ಯಾಂಕ್ನಲ್ಲಿ ಸಾಕಷ್ಟು ಕೆಲಸ ಇದೆ ಅಂತ. ಆದ್ರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಹೋಗಲೇಬೇಕು ಅಂತಾರೆ. ಆಫೀಸರ್ ಗ್ರೇಡ್ನವರೆಲ್ಲ ಬರ್ತಾರಂತೆ. ಡ್ಯಾಡಿ, ಲಗೇಜ್ ಎಲ್ಲ ಕಾರ್ಲಿಟ್ ಆಯ್ತು. ಇಲ್ಲಿ ನೋಡು, ನಾನು ಬ್ಯಾಂಕಿನ ಕೆಲಸದ ಮೇಲೆ 1 ವಾರದ ಮಟ್ಟಿಗೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಊರ್ಲಿಲ್ಲ ಅಂತ ಮೂಗುದಾರ ಬಿಚ್ಚಿಟ್ಟು ಕೋಣಂತರ ನೀನು ಊರೆಲ್ಲ ಸುತ್ತಾಡಬೇಡ. ನಾನು ತಿರುಗಿ ಬರೋವರೆಗೂ ಮನೇಲಿ ನೀನೇ ಯಜಮಾನ, ಸ್ವಲ್ಪ ಜವಾಬ್ದಾರಿಂದರು, ಆಯ್ತಾ? ಏ, ನೀನೇನ್ ನಗ್ತಾ ಇದೀಯಾ? ನಾ ಹೇಳಿದ ಅವನಿಗಷ್ಟಲ್ಲ, ನಿನಗೂ ಗೊತ್ತಾಯ್ತಾ? ಹಾಯ್ ರಾಮ್, ಏನು ಬರೀತಿದ್ಯಾ? ಗುಡ್. ಬೈ ದ ಬೈ, ಮೀಟ್ ಅರುಣ್. ಹಲೋ. ಹಲೋ. ಆಮೇಲೆ ಇಮ್ರಾನ್. ಹಲೋ. ಹಾಯ್. ಇವರು ನಮ್ಮವರೇನಪ್ಪ, ಬೆಂಗಳೂರವರು. ಕೂತ್ಕೊಳ್ಳಿ. ಏ ರಾಮ್, ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತಲ್ಲ. ಏನ್ ಹೇಳ? ಅದು ಇಮ್ರಾನ್ ಮತ್ತೆ ಅರುಣ್ ಹೊಸದಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾರೆ. ಹಾಸ್ಟೆಲ್ಗೆ ಸೇರ್ಕೋಬೇಕು, ಬಟ್ 1 ವಾರದವರೆಗೂ ಅಕಾಮಿಡೇಷನ್ ಇಲ್ವಂತೆ. ಅದಕ್ಕೆ ನಿಮ್ಮ ಮನೆ ಮಾಡಿ ಮೇಲೆ ಒಂದು ರೂಮ್ ಇದೆ ಅಲ್ವಾ? ಹೌದು. 1 ವಾರದವರೆಗೂ ಇವ್ರಿಗೆ ಅದನ್ನು ಬಿಟ್ಕೊಟ್ಬಿಟ್ರೆ. ಅಯ್ಯೋ, ನಮ್ಮ ತಂದೆ ಬೇರೆ ಊರಿನಲ್ಲಿಲ್ಲ, ನಿನಗೆ ಗೊತ್ತಲ್ವೇನೋ. ಅವ್ರು ಇಲ್ದೇ ನಾ ಯಾವ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ. ನಿಮ್ಮ ತಾಯಿನೊಂದು ಮಾತು ಕೇಳ್ಬೋದಲ್ಲ? ಓದ್ಬೇಕು ಅನ್ನೋ ಆಸೆಯಿಂದ ಅಷ್ಟು ದೂರದಿಂದ ಬಂದಿದ್ವಿ, ದಯವಿಟ್ಟು ಇಲ್ಲ ಅನ್ಬಿಡಿ. ನೀವು ಆಗಲ್ಲ ಅಂದ್ರೆ ನಮಗೆ ಫುಟ್ಪಾತೆ ಗತಿ. ಓಕೆ, ಆದ್ರೆ ನಾ ಗ್ಯಾರಂಟಿ ಹೇಳಕ್ಕಾಗಲ್ಲ. I'll try my level best. ನೀನೇನೋ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಈಸಿಯಾಗಿ ಹೇಳ್ಬಿಟ್ಟೆ. ಆದ್ರೆ ನಿಮ್ ತಂದೆ ಬೇರೆ ಊರಲ್ಲಿ ಇಲ್ವಲ್ಲ?
ಒಂದೇ ಒಂದು ವಾರ ಅಷ್ಟೇ ಅಮ್ಮ. ನಮ್ಮೂರು ಅಂತ ಇಲ್ಲಿ ಯಾರೂ ಇಲ್ಲ. ಓದ್ಬೇಕು ಅನ್ನೋ ಆಸೆಯಿಂದ ಬಂದ್ಬಿಟ್ವಿ. ನೀವೀಗಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲಮ್ಮ. ಹೌದು ಆಂಟಿ, ನಾವಿಲ್ಲಿ ನಮ್ಮ ತಂದೆ ತಾಯಿ ಜೊತೆ ಇದ್ಕೊಂಡೆ ಎಷ್ಟೊಂದು ಕಷ್ಟಪಡ್ತಾ ಇದೀವಿ. ಅಂಥದ್ರಲ್ಲಿ ಇವ್ರಿಗೆ ಇಲ್ಲಿ ಯಾರೂ ಇಲ್ಲ. ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತಿದ್ದೆ, ಆದರೆ ನಮ್ಮ ಮನೆ ತುಂಬಾ ಚಿಕ್ಕದು. ಅದಕ್ಕೆ ರಾಮ್ಗೆ ಹೇಳ್ದೆ. ನೀನ್ ಹೇಳೋದೇನೋ ಸರಿ, ಆದ್ರೆ ಇವ್ರ ತಂದೆ ಬಗ್ಗೆ ನೀನು ಗೊತ್ತಲ್ಲ. ಬಂದ್ ಕೇಳಿದ್ರೆ ಏನ್ ಹೇಳೋದು? ಇವ್ರ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೋತಾರಮ್ಮ. ಅವ್ರನ್ನ ಅಷ್ಟು ಸುಲಭವಾಗಿ ಒಪ್ಸೋಕ್ ಆಗೋದಿಲ್ವೋ? ಹಾಗಲ್ಲಮ್ಮ. ಹೋಗ್ಲಿ ಬಿಡಿ ರಾಮ್, ನಮ್ಮಿಂದ ನಿಮ್ಗೆ ಯಾಕಂದ್ರೆ ನಮ್ ಬ್ಯಾಡ್ ಲಕ್ ಅಷ್ಟೇ. ಬೇರೆ ಎಲ್ಲಾದ್ರೂ ಟ್ರೈ ಮಾಡ್ತೀವಿ. ಬರ್ತೀವಮ್ಮ. ಇಮ್ರಾನ್ ಬಾ ಹೋಗೋಣ. ತಾಳ್ರಪ್ಪ, ಮುಂದುವರಿಬೇಕು ಅನ್ನೋ ಆಸೆ, ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಸ್ವಾಭಿಮಾನ ಇರೋರ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮವರಾಗಿ ಏನ್ ಪ್ರಯೋಜನ? ಒಂದ್ ವಾರ ತಾನೆ ಇಲ್ಲೇ ಇರಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಣ್ಣ, ಬಂದೆ. ಇವತ್ತು ಫಸ್ಟ್ ಪೀರಿಯಡ್ ತುಂಬಾ ಇಂಟ್ರೆಸ್ಟಿಂಗ್ ಕಣೋ. ರಿಯಲಿ? ರೆಡಿ ರೆಡಿ. ಅಮ್ಮ, ಬಂದೆ. ಅಮ್ಮ, ಬರ್ತೀವಿ. ಸರಿಯಪ್ಪ. ಆಶೀರ್ವಾದ ಏ, ಮಾಡಿ. ಇರ್ಲಿ ಇರ್ಲಿ, ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಸಾಲದು. ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೊತ್ತಾಯ್ತಾ? ಖಂಡಿತಮ್ಮ. ಹಲೋ. ಹಲೋ ಅಂಕಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರಿವರು? ಇವ್ರು ನಮ್ಮ ಫ್ರೆಂಡ್ಸ್ ಅರುಣ್, ಇಮ್ರಾನ್ ನಮ್ಮನೇಲೇ ಇದ್ದಾರೆ. ಹಲೋ ಸರ್. ಓಕೆ ಬಾಯ್ಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಓಕೆ ಅಂಕಲ್. ಚಲೋ. ಏ ಇಮ್ರಾನ್, ಎದ್ದೇಳು. सब कुछ ठीक है ना? ठीक है साहब. 2 दिन में काम हो जाना चाहिए. बॉस का ऑर्डर है. ओके सर. गुड लक. थैंक यू सर. ಅರುಣ್, ಇಮ್ರಾನ್, ಹಾಯ್. ಹೇ, ನೀವಿನ್ನೂ ರೆಡಿ ಆಗಿಲ್ವಾ? ಕಾಲೇಜ್ ಟೈಮ್ ಆಗಿಲ್ಲ? ನೀನ್ ಹೋಗ್ರು, ಹೇಗೂ ಫಸ್ಟ್ ಪೀರಿಯಡ್ ಇಲ್ವಲ್ಲ, ಅಲ್ಲಿವರೆಗೂ ನೋಟ್ಸ್ ಬರ್ಕೋತೀವಿ. ಓಕೆ, ಬಾಯ್. ಬಾಯ್. ಸಿ ಇನ್ ಕಾಲೇಜ್. ಓಕೆ. ಅರುಣ್, ಅರುಣ್, ಏನಮ್ಮ? ವಾಶ್ ಬೇಸಿನ ಬಚ್ಚಲ್ ಮನೆ ಕಟ್ಕೊಂಡಿದೆ, ಸ್ವಲ್ಪ ನೋಡ್ತೀಯಪ್ಪ? ಮೇಲ್ಗಡೆ ಬಾತ್ರೂಮ್ ಬ್ಲಾಕ್ ಆಗ್ಬಿಟ್ಟಿದೆಮ್ಮ. ಹೌದಾ? ಒಂದ್ ನಿಮಿಷ, ಪ್ಲಂಬರಿಗೆ ಫೋನ್ ಮಾಡ್ತೀನಿ. बाहर मैनुअल देखना पड़ेगा. चलो. क्या कर रहे हैं आप लोग? सैनिटरी लाइन ब्लॉक हो गया है, जल्दी करके जाओ.